ಕೋರ್ ಕಮಿಟಿನಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆ ಸಂಬಂಧಿಸಿದಂತೆ ಚರ್ಚೆ ಆಯಿತು. 4 ವಿಧಾನ ಪರಿಷತ್ತಿನ ಚುನಾವಣೆ, ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ್ದು. ಅದರ ಕುರಿತಾಗಿ, ಅದರ ಗೆಲುವಿನ ಕುರಿತಾಗಿ, ತಂತ್ರಗಾರಿಕೆ ರೂಪಿಸುವ ಕುರಿತಾಗಿ ಚರ್ಚೆ ಆಯಿತು. ಶಿರಾ ಉಪಚುನಾವಣೆ JDS ಜೊತೆಗೆ ಸಮನ್ವಯ ಸಾಧಿಸಿ NDA ಅಭ್ಯರ್ಥಿಯನ್ನು ಅಲ್ಲಿ ಸ್ಪರ್ಧೆ ಮಾಡಿಸಿ ಗೆಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಹಾಗೆಯೇ 23 ಲಕ್ಷ ವಿವಿಧ ಪಿಂಚಣಿದಾರರ ಪಿಂಚಣಿಯನ್ನು ರದ್ದು ಮಾಡಿದ್ದಾರೆ. ಹಿರಿಯೂರು 23 ಲಕ್ಷ ವಿವಿಧ ಪಿಂಚಣಿದಾರರ ಪಿಂಚಣಿಯನ್ನು ರದ್ದುಪಡಿಸಲಾಗಿದೆ. ತಾಂತ್ರಿಕ ಕಾರಣವನ್ನು ಕೊಟ್ಟು ರದ್ದುಪಡಿಸಿದ್ದಾರೆ. ಆ ಪಿಂಚಣಿ ಪಡಿಬೇಕಾದ್ರೆ 30,000 ರೂಪಾಯಿ ಒಳಗಡೆ ಇನ್ಕಮ್ ಇರಬೇಕು ಅಂತಿದೆ. BPL ಕಾರ್ಡ್ ಪಡಿಲಿಕ್ಕೆ 1 ಲಕ್ಷದವರೆಗೂ ಇದೆ. ಈಗ 30,000 ಇನ್ಕಮ್ ಅನ್ನು ದಾಟಿದ ಎಲ್ಲರದ್ದು ಪಿಂಚಣಿ ರದ್ದಾಗಿದೆ. ಇದರಿಂದಾಗಿ ಅಸಹಾಯಕ ಅಂಗವಿಕಲರು, ವಿಧವೆಯರು, ವಯೋವೃದ್ಧರು ಸಂಕಷ್ಟಕ್ಕೀಡಾಗಿದ್ದಾರೆ. ಇದನ್ನೇ ನಂಬಿಕೊಂಡು ಮನೆಯಲ್ಲಿ 4 ತುತ್ತು ಅನ್ನ ತಿಂತಾ ಇದ್ದವರು ಇವತ್ತು ಅಸಹಾಯಕ ಪರಿಸ್ಥಿತಿಯಲ್ಲಿ ನರಳ್ತಾ ಇದ್ದಾರೆ, ಹಿಡಿಶಾಪ ಹಾಕ್ತಾ ಇದ್ದಾರೆ. ಈ ವಿಷಯವನ್ನು ಕುರಿತು ಹೋರಾಟ ಮಾಡಬೇಕು ಅಂತ ಹೇಳಿ ಚರ್ಚೆ ನಡೀತು. BPL ಕಾರ್ಡನ್ನು ಅವೈಜ್ಞಾನಿಕವಾಗಿ ರದ್ದುಪಡಿಸೋ ಕೆಲಸ ಮಾಡಿದ್ದಾರೆ. ಬ್ಯಾಂಕಲ್ಲಿ ಸಾಲ ತಗೋಬೇಕು ಅಂದರೆ ಇನ್ಕಮ್ಮು, ಸಿಬಿಲ್ ಸ್ಕೋರು ಕೇಳ್ತಾರೆ. ಆ ಸಾಲಕ್ಕಾಗಿ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಂಡವನು, ಇನ್ಕಮ್ ಜಾಸ್ತಿ ತೋರಿಸ್ಕೊಂಡವನು, ವಾಸ್ತವಿಕವಾಗಿ ಇನ್ಕಮ್ ಇಲ್ಲ, ಅವ್ರ BPL ಕಾರ್ಡ್ ರದ್ದಾಗಿದೆ. ಈ ಎಲ್ಲ ವಿಷಯವನ್ನ ಹೋರಾಟದ ವಿಷಯವನ್ನಾಗಿ ಪರಿವರ್ತನೆ ಮಾಡಬೇಕು. KPSC ಭ್ರಷ್ಟಾಚಾರದ ಕೂಪ ಆಗಿದೆ. ಹುದ್ದೆಗಳು ಮಾರಾಟಕ್ಕಿದ್ದಾವೆ. KPSC ಅದನ್ನು ಪಾರದರ್ಶಕವಾಗಿ ಮಾಡುವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಯಾರು ಮೆರಿಟ್ ಪಡೆದಿರ್ತಾರೆ ಅವರಿಗೆ ಲಾಭ ಸಿಗಬೇಕು. ಹಣಕ್ಕೆ ಮಣೆ ಹಾಕುವಂತ KPSC ಇರಬೇಕಾ? ಇದರಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ರೀತಿಯಲ್ಲಿ ಶೋಷಣೆ ಆಗ್ತಾ ಇದೆ. ಇದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಸಿದ್ದೇವೆ. ಇದನ್ನು ಹೋರಾಟ ನಡೆಸೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ.